ಮಂಡ್ಯದಲ್ಲಿ ಬಿಡುವಿಲ್ಲದೆ ಸಂಚಾರ ಮಾಡ್ತಿರೋ ನಿಖಿಲ್ ಕುಮಾರಸ್ವಾಮಿ ಮದ್ದೂರು ತಾಲೂಕಿನ ಆತಗೂರು ಗ್ರಾಮದಲ್ಲಿ ಭತ್ತದ ನಾಟಿ ಮಾಡಿದ್ದಾರೆ. ಚುನಾವಣಾ ಪ್ರಚಾರದ ಮಧ್ಯೆಯೇ ಗದ್ದೆಗಿಳಿದ ನಿಖಿಲ್ ಆತಗೂರು ಗ್ರಾಮದ ರೈತ ರಾಮಣ್ಣರ ಹೊಲದಲ್ಲಿ ನಾಟಿ ಮಾಡಿದ್ರು. ಈ ವೇಳೆ ಜೆಡಿಎಸ್ ನಾಯಕರು ನಿಖಿಲ್ಗೆ ಸಾಥ್ ನೀಡಿದ್ದು ತಂದೆ ಹಾದಿಯಲ್ಲೇ ನಡೆಯುತ್ತಿದ್ದಾರೆ. ನಿಖಿಲ್ ಕುಮಾರಣ್ಣ ಅವ್ರಿಗೆ ಮುಖ ಐತಿ ನಿಖಿಲ್ ಕುಮಾರಣ್ಣ ಅವ್ರಿಗೆ ಮುಖ ಐತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಮೋಹನ್ ರಾಜ್, ದಿನೇ ದಿನೇ ಚುನಾವಣಾ ಕಣ ರಂಗೇರ್ತಾ ಇದೆ, ಅದರಲ್ಲೂ ಮಂಡ್ಯ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರ ಪ್ರಚಾರದ ವೈಖರಿ ಹೇಗಿತ್ತು, ಅವರ ಪ್ರಚಾರದ ರೂಪುರೇಷೆಗಳು ಹೇಗಿದೆ, ಏನಿದೆ ಡೀಟೇಲ್ಸ್? ಖಂಡಿತವಾಗ್ಲೂ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಅಬ್ಬರವಾದಂತಹ ಪ್ರಚಾರ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಮಂಡ್ಯ ಜಿಲ್ಲೆಯ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಪ್ರಚಾರ ಇತ್ತು. ಮೊದಲಿಗೆ ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಆಗಮಿಸಿದಂತ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಒಂದು ಪ್ರಚಾರ ನಡೆಸಿ ಪ್ರಚಾರ ಸಭೆಯನ್ನು ಕೂಡ ನಡೆಸಿದ್ರು. ಜೊತೆಗೆ ಕೆಲವೊಂದು ಆ ಪ್ರದೇಶದಲ್ಲಿ ರೋಡ್ ಶೋ ಕೂಡ ನಡೆಸಿದ್ರು. ನಂತರ ಅಲ್ಲಿ ಯುವತಿಯರ ಜೊತೆ ಒಂದು ಸೆಲ್ಫಿ ತೆಗೆಸ್ಕೊಂಡ್ರು. ಅದಾದಂತ ಬಳಿಕ ಒಂದು ಹೆಮ್ಮನಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಆತಗೂರು ಅನ್ನುವಂಥ ಒಂದು ಗ್ರಾಮಕ್ಕೆ ಬರ್ತಾರೆ. ಅಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಚಾರ ಸಭೆ ಮತ್ತೆ ರೋಡ್ ಶೋವನ್ನು ನಡೆಸಿದ್ರು. ಜೊತೆಗೆ ಅದೇ ಒಂದು ಗ್ರಾಮದಲ್ಲಿ ಒಂದು ಏನು ಭತ್ತದ ನಾಟಿ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ರೈತರ ಜೊತೆಗೆ ಒಂದು ಅವರು ಕೂಡ ಒಂದು ಗದ್ದೆಗೆ ಇಳಿದು ಒಂದು ಭತ್ತದ ನಾಟಿ ಮಾಡುವಂತ ಕಾರ್ಯದಲ್ಲಿ ಮುಂದಾದ್ರು. ಯಾಕಂದ್ರೆ ಈ ಹಿಂದೆ ಪಾಂಡವಪುರದ ಒಂದು ಸೀತಾಪುರ ಅಂತಕ್ಕಂಥ ಗ್ರಾಮದಲ್ಲೂ ಕೂಡ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಭತ್ತದ ನಾಟಿ ಕಾರ್ಯವನ್ನು ಮಾಡಿದ್ರು. ತಂದೆಯಂತ ಮಗ ಕೂಡ ಕುಮಾರಸ್ವಾಮಿ ಅವರು ಒಂದು ಭತ್ತದ ನಾಟಿ ಕಾರ್ಯದಲ್ಲಿ ತೊಡಗಿದ್ರು. ಆ ಸಂದರ್ಭದಲ್ಲಿ ಮಾತನಾಡಿದಂತ ಕುಮಾರಸ್ವಾಮಿ ಅವರು, ನಾನು ಏನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆ ಆದ್ರೆ ಏನು ಜನತಾ ದರ್ಶನವನ್ನ ಅಂದ್ರೆ ಕುಮಾರಸ್ವಾಮಿ ಅವರು ಏನು ಜನತಾ ದರ್ಶನವನ್ನ ಮಾಡ್ತಾ ಇದ್ರು, ಆ ರೀತಿ ನಾನು ಕೂಡ ಜನತಾ ದರ್ಶನವನ್ನ ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟರು. ಒಟ್ಟಾರೆ ಹೇಳ್ಬೇಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಹೋದ ಕಡೆಯಿಂದ ವಿಭಿನ್ನ ರೀತಿಯಲ್ಲಿ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಓಕೆ ಮೋಹನ್ ರಾಜ್, ಬಹಳ ಬಿರುಸಿನ ಪ್ರಚಾರ ಕಾರ್ಯವನ್ನ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಸೊ ಜನರ ರೆಸ್ಪಾನ್ಸ್ ಹೇಗಿದೆ, ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಜನರ ಕಡೆಯಿಂದ ನಿಖಿಲ್ ಅವರಿಗೆ ಸಿಗ್ತಾ ಇದೆ ಅಂತ? ಖಂಡಿತವಾಗ್ಲು, ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ 3-4 ದಿನಗಳಿಂದ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿರಲಿಲ್ಲ. ಯಾಕಂದ್ರೆ ಅವರು ನಾಮಪತ್ರ ಸಲ್ಲಿಸಿದಂತ ಬಳಿಕ 2-3 ದಿನಗಳ ಅವರು ರೆಸ್ಟ್ ನಲ್ಲಿ ಇದ್ರು. ಅದಾದಂತ ಬಳಿಕ ನಿನ್ನೆ KR ನಗರದಲ್ಲಿ ಒಂದು ಅಬ್ಬರವಾದಂತಹ ಒಂದು ಪ್ರಚಾರವನ್ನ ನಡೆಸಿದ್ರು. ಇವತ್ತು ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಅಂದ್ರೆ ಮದ್ದೂರು ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಅಂದ್ರೆ ಅಲ್ಲಿ ರೈತರ ಸಮಸ್ಯೆಗಳನ್ನ ಆಲಿಸುವಂತದ್ದಿರ್ಬೋದು, ಸಾರ್ವಜನಿಕರ ಸಮಸ್ಯೆಗಳನ್ನ ಆಲಿಸುವಂತಿರ್ಬೋದು, ಈ ರೀತಿಯಾಗಿ ಒಂದು ವಿಭಿನ್ನ ರೀತಿಯಲ್ಲಿ ಪ್ರಚಾರವನ್ನ ತೊಡಗಿದ್ದಾರೆ. ಈ ಸಂದರ್ಭದಲ್ಲಿ ಭತ್ತದ ನಾಟಿಯನ್ನ ಮಾಡುವಂತದ್ದು ಇರ್ಬೋದು ಅಥವಾ ಇನ್ನು ವಿಭಿನ್ನ ರೀತಿಯಾದಂತಹ ಒಂದು ಕೆಲಸದಲ್ಲಿ ತೊಡಗಿಕೊಂಡು ನಂತರ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಅವರ ಜೊತೆಗೆ ಸಾರಿಗೆ ಸಚಿವ DC ತಮ್ಮಣ್ಣ ಸೇರಿದಂತೆ ಸ್ಥಳೀಯ JDS ಮುಖಂಡರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಓಕೆ, ಧನ್ಯವಾದ ಮಾಹಿತಿಗಾಗಿ.